ಹಾಯ್ ಸ್ನೇಹಿತರೆ, ಜೈ ಹಿಂದ್. ಪ್ರಾಮಾಣಿಕ ಪ್ರಯತ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ KSRPಯ ಹೊಸ ನೇಮಕಾತಿ ಹಾಗೂ 2 ಹೊಸ ಬೆಟಾಲಿಯನ್ಗಳ ಆರಂಭಕ್ಕೆ ರಾಜ್ಯ ಸರ್ಕಾರದ ಆದೇಶ ಹಾಗೂ ಮುಂಬರುವ ಪೊಲೀಸ್ ಇಲಾಖೆಯ ನೇಮಕಾತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪ್ರಸ್ತುತ 12 KSRP ಹಾಗೂ 2 IRB ಬೆಟಾಲಿಯನ್ಗಳಿವೆ. ಅದನ್ನು ಹೊರತುಪಡಿಸಿ ಹೊಸದಾಗಿ 2400 ಪೊಲೀಸರ ಬಲವುಳ್ಳ 2 KSRP ಬೆಟಾಲಿಯನ್ಗಳ ಆರಂಭಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗೂ KSRPಯಲ್ಲಿ ಇಂಡಿಯನ್ ರಿಸರ್ವ್ ಬೆಟಾಲಿಯನ್ಗಳು ಅಂದರೆ IRB ಆರಂಭಿಸುವಂತೆ ರಾಜ್ಯ ಸರ್ಕಾರಕ್ಕೆ KSRP ವಿಭಾಗದ ADGP ಉಮೇಶ್ ಕುಮಾರ್ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. ಈ ಪ್ರಸ್ತಾವನೆಗೆ ಸರ್ಕಾರವು ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಪ್ರಸ್ತುತ 12 KSRP ಹಾಗೂ 2 IRB ಬೆಟಾಲಿಯನ್ಗಳಿವೆ. ಆದರೆ ರಾಜ್ಯದಲ್ಲಿ ಭದ್ರತೆ ಹಾಗೂ ಪ್ರಕೃತಿ ವಿಕೋಪ ಸೇರಿದಂತೆ ತುರ್ತು ಸಂದರ್ಭಗಳನ್ನು ನಿಭಾಯಿಸಲು ಮತ್ತಷ್ಟು ಬೆಟಾಲಿಯನ್ಗಳ ಅಗತ್ಯತೆ ಇತ್ತು. ಹೊಸ ಬೆಟಾಲಿಯನ್ಗಳ ಆರಂಭಿಸುವಂತೆ ಕೋರಿ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರ ಕೂಡ ಸಮ್ಮತಿಸಿದೆ. ಈ 2 ಹೊಸ ಬೆಟಾಲಿಯನ್ಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕಿನ ಅವತಿ ಸಮೀಪದ 100 ಎಕರೆ ಹಾಗೂ ಕೋಲಾರ ಜಿಲ್ಲೆ KGF ತಾಲೂಕಿನ 50 ಎಕರೆ ಪ್ರದೇಶದಲ್ಲಿ ರಚನೆಯಾಗಲಿರುವ IRB ಬೆಟಾಲಿಯನ್ಗಳಿಗೆ ಮೀಸಲಿಡಲಾಗಿದೆ. ಇಲ್ಲಿ ಬೆಟಾಲಿಯನ್ಗಳ ತರಬೇತಿ ಹಾಗೂ ವಸತಿ ಸೇರಿದಂತೆ ಇತರ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ತಲಾ ಬೆಟಾಲಿಯನ್ಗಳಲ್ಲಿ ಓರ್ವ ಕಮಾಂಡೆಂಟ್ ಸೇರಿ 1200 ಪೊಲೀಸರಂತೆ ಒಟ್ಟು 2400 ಪೊಲೀಸರ ನೇಮಕಾತಿಗೆ ಸಹ ಸರ್ಕಾರವು ಒಪ್ಪಿಗೆಯನ್ನು ಸೂಚಿಸಿದೆ. ಈ ಆದೇಶದ ಹಿನ್ನೆಲೆಯಲ್ಲಿ ಹೊಸ ಬೆಟಾಲಿಯನ್ಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡಲಿದ್ದು, ಪೊಲೀಸ್ ಇಲಾಖೆ ಸೇರಬಯಸುವ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತಷ್ಟು ಅವಕಾಶ ಸಿಗಲಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಂದಿನ ಪಾಸಿಬಲ್ ನೋಟಿಫಿಕೇಷನನ್ನು ನೋಡೋದಾದರೆ, ಸಿವಿಲ್ PSI 600 ಹುದ್ದೆಗಳು, ಕನಿಷ್ಠ ಒಂದು ಬಾರಿಗೆ 300ಕ್ಕೂ ಅಧಿಕ ಹುದ್ದೆಗಳನ್ನು ಕಾಲ್ ಮಾಡ್ತಾರೆ. ನೆಕ್ಸ್ಟು KSRP PC 1500ಕ್ಕೂ ಅಧಿಕ ಹಾಗೂ KSISF PC 1000ಕ್ಕೂ ಅಧಿಕ ಹುದ್ದೆಗಳನ್ನು ಕಾಲ್ ಮಾಡ್ತಾರೆ. DAR CR PC 2000ಕ್ಕೂ ಅಧಿಕ ಹುದ್ದೆಗಳನ್ನು ಕಾಲ್ ಮಾಡ್ತಾರೆ. DAR CR ಬಿಟ್ಟು ಉಳಿದ ಎಲ್ಲ ಯೂನಿಟ್ಸ್ಗೆ ಮಹಿಳಾ ನೇಮಕಾತಿ ಇರುತ್ತೆ. KSRPಯಲ್ಲಿ RSI ಮತ್ತು PCಗೆ ಹೈಟ್ ನೋಡೋದಾದರೆ ಪುರುಷರಿಗೆ 170 ಸೆಂಟಿಮೀಟರ್, ಮಹಿಳೆಯರಿಗೆ 158 ಸೆಂಟಿಮೀಟರ್ ಹಾಗೂ CR DAR ಹಾಗೂ ಸಿವಿಲ್ PSI ಮೇಲ್ ಕ್ಯಾಂಡಿಡೇಟ್ಗೆ 168 ಸೆಂಟಿಮೀಟರ್ ಹಾಗೂ ಮಹಿಳೆಯರಿಗೆ 158 ಸೆಂಟಿಮೀಟರ್. ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ನು ಒಂದು ಟರ್ಮ್ಗೆ CM ಸರ್ ಹೇಳಿರೋದು 3 ವರ್ಷ ಹೆಚ್ಚಳ ಮಾಡಲಿದ್ದಾರೆ. ಆದರೆ ಅದು ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ. ಹಾಗೆ ಒಳ ಮೀಸಲಾತಿ ವರದಿ ಬರುವವರೆಗೂ ನೋಟಿಫಿಕೇಷನ್ ಆಗದೇ ಇರ್ಬೋದು. ಆದರೆ ಅದೇನು ತುಂಬ ದಿನಗಳಿಲ್ಲ, ಇನ್ನೇನು ಕೆಲವೇ 2-3 ತಿಂಗಳಷ್ಟು ಬಾಕಿ ಇದೆ. ಆದ ಕಾರಣ ನಿಮ್ಮ ಪ್ರಿಪ್ರೇಷನ್ ಕಡೆ ಗಮನ ಕೊಡಿ ಹಾಗೂ ನಿಮ್ಮ ಪ್ರಿಪ್ರೇಷನನ್ನು ಸ್ಪೀಡ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.